ಅನಂತಪುರದಲ್ಲಿ ಹಳ್ಳಿ ಕಲೆಗೆ ಜೀವ ತುಂಬಿದ ಜನ. ಭರ್ಜರಿಯಾಗಿ ನಡೀತು ಕೋಲಾಟದ ಗೆಜ್ಜೆ ಪೂಜೆ. ನಲವತ್ತು ದಿನದ ಪ್ರಾಕ್ಟೀಸ್ಗೆ ಸಿಕ್ತು ತಕ್ಕ ಫಲ. ಊರಿನ ಜನರ ಒಗ್ಗಟ್ಟಿಗೆ ಸಾಕ್ಷಿಯಾಯಿತು ಈ ಸಂಭ್ರಮ. ಹಳ್ಳಿ ಕಲೆ ಉಳಿಸೋಕಿ ಒಂದಾದ ಜನ. ಬೇರೆ ಊರುಗಳಿಗೂ ಮಾದರಿಯಾಯಿತು ಅನಂತಪುರ ಗ್ರಾಮ. ನಮಸ್ಕಾರ. ಹಳ್ಳಿ ಕಲೆಗಳು ಮಾಯವಾಗ್ತಿರೋ ಈ ಕಾಲದಲ್ಲಿ ಮುಳಬಾಗಿಲು ತಾಲೂಕಿನ ಅನಂತಪುರ ಗ್ರಾಮದ ಜನ ತಮ್ಮ ಸಂಸ್ಕೃತಿನ ಉಳಿಸೋಕೆ ಒಂದಾಗಿದ್ದಾರೆ. ಇಡೀ ಊರಿನವರೆಲ್ಲ ಒಟ್ಟಾಗಿ ಸೇರಿ ಮಾಡಿರೋ ಈ ಕೋಲಾಟದ ಸಂಭ್ರಮ ಹೇಗಿತ್ತು ನೀವೇ ನೋಡಿ. ಮುಳಬಾಗಿಲು ತಾಲೂಕಿನ ಹನುಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಅನಂತಪುರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ನಮ್ಮ ಹಳ್ಳಿ ಸೊಗಡಿನ ಕೋಲಾಟ ಕಲೆಯನ್ನ ಉಳಿಸ್ಕೋಬೇಕು ಅಂತ ಇಲ್ಲಿನ ಜನ ಕಳೆದ 40 ದಿನಗಳಿಂದ ದಿನಾ ಕೋಲಾಟ ಪ್ರಾಕ್ಟೀಸ್ ಮಾಡ್ತಿದ್ರು. ಅದರಂತೆ ಜುಲೈ 18ರಂದು ಈ ಕೋಲಾಟದ ಗೆಜ್ಜೆ ಪೂಜೆ ಕಾರ್ಯಕ್ರಮನ ಊರಿನ ಜನರೆಲ್ಲ ಸೇರಿ ಭಾರೀ ಜೋರಾಗಿ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸತೀಶ್ ಕುಮಾರ್, ಕುಮಾರ್ ಶಂಕರ್, ಭಾಸ್ಕರಾಚಾರಿ ಹಾಗೆ ಅಡ್ವೊಕೇಟ್ ನಾಗರಾಜ್ ಸೇರಿದಂತೆ ಹಲವರು ಬಂದಿದ್ರು. ಕಾರ್ಯಕ್ರಮಕ್ಕೆ ಬಂದ ಈ ಎಲ್ಲ ಗಣ್ಯರಿಗೆ ಅನಂತಪುರ ಗ್ರಾಮಸ್ಥರು ಪ್ರೀತಿಯಿಂದ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಯಾವುದೇ ಪ್ರೋಗ್ರಾಂ ನಡಿಬೇಕಾದ್ರೂ ಊರಿನವರ ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ಈ ಕೋಲಾಟ ಕಾರ್ಯಕ್ರಮ ಇಷ್ಟು ಗ್ರ್ಯಾಂಡ್ ಆಗಿ ನಡೆಯಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟ ಊರಿನ ಹಿರಿಯರಿಗೆ ಹಾಗೆ ಯುವಕರಿಗೆ ವೇದಿಕೆ ಮೇಲೆ ಕರೆದು ಸ್ಪೆಷಲ್ ಆಗಿ ಸನ್ಮಾನ ಮಾಡಿ ಗೌರವಿಸಿದ್ರು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಹಳೇ ಸಂಸ್ಕೃತಿ ಮತ್ತೆ ಪರಂಪರೆನ ಉಳಿಸಕ್ಕೆ ಅನಂತಪುರ ಗ್ರಾಮದ ಜನ ತೋರಿಸಿದ ಈ ಒಗ್ಗಟ್ಟು ನಿಜಕ್ಕೂ ಗ್ರೇಟ್. ಊರಿನ ಜನರ ಶ್ರಮದಿಂದ ಕೋಲಾಟದ ಗೆಜ್ಜೆ ಪೂಜೆ ಪ್ರೋಗ್ರಾಂ ಭಾರೀ ಯಶಸ್ವಿಯಾಯಿತು. ಈ ಒಂದು ಊರು ಅನಂತಪುರ ಒಂದು ರೀತಿಯಲ್ಲಿ ಉತ್ಸವಗಳನ್ನ ನಡೆಸ್ಕೊಳ್ತಾ ಇದೆ. ಮೊನ್ನೆ ತಾನೇ ಊರಹಬ್ಬವನ್ನ ವಿಜೃಂಭಣೆಯಿಂದ ಮಾಡಿಕೊಟ್ವಿ. ಅದೇ ರೀತಿಯಾಗಿ ಇವತ್ತು ಸಹ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುವ ಮುಖಾಂತರವಾಗಿ ಈಗ ಈ ಒಂದು ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಉದ್ದೇಶಿಸಿ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಬಂದಿರುವಂತಹ ಗಣ್ಯಮಾನ್ಯರು ತಮ್ಮ ಕಿರು ರೀತಿಯಾದಂತಹ ಸನ್ಮಾನವನ್ನ ಪಡೆಯಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಉಮಾಶಂಕರ್ ಸರ್ ಅವರು ವಿಶ್ವಕರ್ಮ ತಾಲೂಕು ಅಧ್ಯಕ್ಷರು. ಇವರಿಗೆ ನಮ್ಮ ಅನಂತಪುರದ ಗ್ರಾಮದ ಪರವಾಗಿ ಈ ಕೋಲಾಟ ತಂಡದ ಪರವಾಗಿ ಎಲ್ಲರ ಪರವಾಗಿಯೂ ಆತ್ಮೀಯವಾದಂತಹ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಸತೀಶ್ ಬಿಜೆಪಿ ಇವರು ಯುವ ಮೋರ್ಚಾ ಅಧ್ಯಕ್ಷರು ಕೋಲಾರ ಜಿಲ್ಲೆ. ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಯುವಕರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸನ್ಮಾನವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ರಘುಪತಿಚಾರಿ ಹಿರಿಯ ಮುಖಂಡರು ತಾಲೂಕು ಖಜಾನ್ಸಿ ರಘುಪತಿಚಾರಿ ಇವರಿಗೆ ಸನ್ಮಾನವನ್ನ ನಡೆಸಿಕೊಡ್ಬೇಕು. ಅದೇ ರೀತಿಯಾಗಿ ನಾಗರಾಜ್ ಕೆ ಬಿಜೆಪಿ ಲೀಗಲ್ ಅಡ್ವೈಸರ್ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದೀವಿ. ರಘುನಾಥ ಹಿರಿಯ ಮುಖಂಡರು ಇವ್ರಿಗೂ ಕೂಡ ಸ್ವಾಗತವನ್ನು ಕೋರುವ ಮುಖಾಂತರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಲಕ್ಷ್ಮೀಪತಿ ಸರ್ ಅವರು ಇಲ್ಲಿ ಇವ್ರಿಗೂ ಕೂಡ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮ. ಎಲ್ಲರಿಗೂ ಸನ್ಮಾನವನ್ನು ನಡೆಸಿಕೊಟ್ಟಂತಹ ಅನಂತಪುರ ಯುವಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನ ಇಷ್ಟೊತ್ತಲ್ಲಿ ನಮ್ಮೆಲ್ಲರಿಗೂ ಶುಭ ದಿನ, ಶುಭ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮನ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಿದ್ದೆ. ನಮ್ಮ ಅನಂತಪುರದ ನಮ್ಮ ಶಿವಣ್ಣವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಎಲ್ಲಾ ಯುವಕರು ಎಲ್ಲ ಹಿರಿಯರು ತಾವು ಬರ್ಲೇಬೇಕು 9:30 ಅಂತೇಳಿ ಹೇಳಿದಾಗ
ನಾನು ಏನ್ ಕಾರ್ಯಕ್ರಮ ಇರ್ಬೋದು ಅಂತೇಳಿ ನಾನು ಕೇಳಿದಾಗ ನಾನು ಫಸ್ಟ್ ಟೈಮ್ ನನಗೆ ಈ ಒಂದು ಗೆಜ್ಜೆ ಪೂಜೆ ಕೋಲಾಟ ಅಂತೇಳಿ ಅಂದಾಗ ಎಲ್ಲೋ ಒಂದು ಕಡೆ ನನಗೂ ಒಂದು ಕುತೂಹಲ ಇತ್ತು. ನಾರ್ಮಲ್ ಆಗಿ ಎಲ್ಲಾ ಕಡೆನೂ ನಾವು ಈ ಒಂದು ಕೋಲಾಟ ಕಾರ್ಯಕ್ರಮನ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾವು ನೋಡಿರ್ತೀವಿ. ಆದ್ರೆ ಇವತ್ತು ಈ ಒಂದು ಗ್ರಾಮದಲ್ಲಿ ದೇವತೆಗಳ ರೂಪದಲ್ಲಿ ಹಿರಿಯರು, ತಾಯಂದಿರು, ಮತ್ತೆ ಚಿಕ್ಕ ಪುಟ್ಟ ಹೆಣ್ಮಕ್ಳು ಮತ್ತೆ ಪುಟ್ಟ ಗಂಡ್ಮಕ್ಳು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಲಂಕಾರವನ್ನ ಕೊಡುವಂತ ಕೆಲಸನ ಇವತ್ತು ಮಾಡ್ತಿದ್ದಾರೆ. ಇವತ್ತು ಸುಮಾರು ರಾತ್ರಿ 2 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ಹೇಳ್ತಿದ್ದಾರೆ. ತುಂಬಾ ಸಂತೋಷ ಆಯ್ತು. ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗೆಜ್ಜೆ ಪೂಜೆ ಕೋಲಾಟನ ಅನೇಕ ಬಾರಿ ನಾನು ನೋಡಿದ್ದೀನಿ. ಆದ್ರೆ ಈ ಒಂದು ಗೆಜ್ಜೆ ಪೂಜೆನ ನಾನು ಕಣ್ಣಾರೆ ನೋಡ್ತಿರುವಂತದ್ದು ನಮ್ಮ ಅನಂತಪುರದಲ್ಲಿ. ತುಂಬಾ ಖುಷಿ ಆಗ್ತಿದೆ. ಈ ಒಂದು ಗೆಜ್ಜೆ ಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾದ್ರೆ ನನಗೆ ಅನ್ನಿಸ್ತು, ಮಾಮೂಲಿಯಾಗಿ ನಾವು ಈ ರೋಡ್ಗಳಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಅಂದಾಗ ಮಾಮೂಲಿಯಾಗಿ ಏನೋ ಕೋಲುಗಳು ಎತ್ಕೊ ಬರ್ತಾರೆ, ಕೋಲಾಟ ಆಡ್ತಾರೆ ಅಂತೇಳಿ ನಾವು ಅನ್ಕೊಂಡಿದ್ವಿ. ಆದ್ರೆ ಇದೊಂದು ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಒಂದು ದೈವ ಕಾರ್ಯ. ಇವತ್ತು ನಮ್ಮ ಗುರುಗಳಾದಂತವ್ರು ಆ ಒಂದು ಪುಟ್ಟ ಮಕ್ಕಳಿಗೆ, ತಾಯಂದಿರಿಗೆಲ್ಲಾನು ಗೆಜ್ಜೆ ಕಾಲಿನ ಪಾದ ಪೂಜೆಯನ್ನ ಮಾಡಿ ತದನಂತರ ಅವ್ರಿಗೆ ಗೆಜ್ಜೆಗಳನ್ನ ತೋಡಿಸಿ ಅವ್ರಿಗೆ ನಮಸ್ಕಾರ ಗುರುಗಳು ಮಾಡೋದು, ಗುರುಗಳಿಗೆ ಅವರು ನಮಸ್ಕಾರ ಮಾಡೋದು, ಇದು ನಮ್ಮ ಹಿಂದೂ ಸನಾತನದ ಈ ಒಂದು ಅದ್ಭುತವಾದಂತಹ ಒಂದು ಪದ್ಧತಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಎಲ್ರು ಪ್ರತಿಯೊಬ್ರು ಈ ಒಂದು ಕೋಲಾಟನ ನೋಡ್ಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯನ್ನ ನಮ್ಮ ಅಲಂಕರಿಸಿದಂತ ನಮ್ಮ ಬಿಜೆಪಿ ಲೀಗಲ್ ಸೆಲ್ಲು ನಾಗರಾಜ್ ಅವರಾಗಿರ್ಬೋದು, ನಮ್ಮ ರಘುಪತಿ ಚಾರ್ಯಣ್ಣ ಅವರಾಗಿರ್ಬೋದು, ನಮ್ಮ ರಘುನಾಥ್ ಅಣ್ಣವರಾಗಿರ್ಬೋದು, ನಮ್ಮ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರು ಕುಮಾರ್ ಶಂಕರ್ ಸರ್ ಆಗಿರ್ಬೋದು, ನಮ್ಮ ಲಕ್ಷ್ಮೀಪತಿ ಅವರಾಗಿರ್ಬೋದು, ಈ ಊರಿನ ಎಲ್ಲಾ ಹಿರಿಯ ಮುಖಂಡರು ಮತ್ತೆ ಎಲ್ಲ ಯುವ ಮುಖಂಡರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ನೋಡಿದಾಗ ತುಂಬಾ ಖುಷಿ ಅನಿಸ್ತದೆ. ಏನಂದ್ರೆ ಗೆಜ್ಜೆ ಪೂಜೆ ಕಾರ್ಯಕ್ರಮ, ಜಾನಪದ ಕಲಾಕೃತಿ, ಕಲಾ ತಂಡ, ಒಂದು ಕೋಲಾಟ ಆಗಿದೆ. ಇದು ಒಂದು ಖುಷಿಯಾದ ವಿಷಯ ಅಂದ್ರೆ ಚಿಕ್ಕ ಮಕ್ಕಳಿಂದ ಒಂದು ದೊಡ್ಡ ಏಜ್ ಅವರು ನಮ್ಮ ಒಂದು ಕಲೆಗೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಅನ್ನೋದಕ್ಕೆ ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ವಯಸ್ಸು ಹೆಚ್ಚಾದವರು, ಚಿಕ್ಕ ಮಕ್ಕಳು ತುಂಬಾ ಖುಷಿಯಿಂದ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂದ್ರೆ ಅವ್ರ ಗುರುಗಳಿಗೆ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಶ್ರೀ ಹರಿ ಅಂತ ಅವರ ಹೆಸರು ನಾವು ಕೇಳ್ಪಟ್ಟಿದ್ದೀವಿ. ಇದೇ ರೀತಿ ಈ ಮಕ್ಕಳು ಇನ್ನೂ ಅವರ ಈ ಭವಿಷ್ಯ ಚೆನ್ನಾಗಾಗ್ಬೇಕು, ಅವರು ಒಂದು ಚೆನ್ನಾಗಿ ಕಲಿಬೇಕು, ಇನ್ನೂ ಚೆನ್ನಾಗಿ ಕಲಿತು ನಮ್ಮ ಒಂದು ಜನಪದ ಈ ಕಲಾಕೃತಿಯನ್ನು ಎಲ್ಲ ನಮ್ಮ ದೇಶವರೆಗೂ ಪೂರ್ತಿ ಸಾರ್ಬೇಕು ಅನ್ನೋ ನನ್ನ ಅಭಿಪ್ರಾಯ ಆಗಿದೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು ಎಲ್ರಿಗೂ. ಮತ್ತೆ ಅವ್ರಿಗೆ ವಿದ್ಯೆ ಕಲಿಸಿರೋ ಗುರುಗಳು ಕೂಡ ನನ್ನ ಅಭಿನಂದನೆಗಳು. ಈ ಮಷ್ಟು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗಂಗಾಧರು ಮತ್ತು ಸಂತೋಷ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುವ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಸತೀಶ್ ಅವರು ತುಂಬಾ ಶ್ರದ್ಧೆಯಿಂದ ಈ ಒಂದು ಕೋಲಾಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ನಮ್ಮ ಗಂಗಾಧರ ಅವರು ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾರೆ.